ಬೆಲ್ಟ್ ಕೊಡಿ ಸರ್ ನಿಮಗೆ ಬಿಡಿ ಯಾರು ಕೈ ಎತ್ಬಿಡಿ ಏನ ರಜನಿ ಇವತ್ತಿಗೆ ತಗೊಳ್ಳಿ ಸರ್ ರಿಮೋಟು ನೀವು ರಿಲೀಸ್ ಮಾಡಿಸಿ ಸರ್ ಅಲ್ಲ ಯಾವ ಕಡೆ ಎಲ್ಲಾರ್ಗೂ ಕಾಣಿಸ್ತದೆ ಎಲ್ಲ ಕಡೆ ಕಾಣಿಸ್ತದೆ ಎಲ್ಲ ಕಾಣಿಸ್ತದೆ ನೀವು ಮಾಡಿಸಲಿ ಕಾಲಲ್ಲಿ ಮಾಡ್ಸೋದು ಅಷ್ಟೇ ಅಲ್ಲ ಹಿಂದೆ ಬರೋ ಓಕೆನಾ ಓಕೆ ಸರ್ ಓ ಸೂಪರ್ ಅದ್ರ ಕಾಲ ಕೆಳಗೆ ಲೈಟ್ ಲೈಟ್ ರೈಟ್ ಮಾಡ್ಕೊಂಡು ಗುರು ಲೈಟ್ ಹಾಕಿ ಕೂತಿರೋದು ಹೆಚ್ಚು ಕಾಣಿಸ್ಬೇಕಲ್ಲ ಆಚೆ ಸ್ವಲ್ಪ ತಳಿ ತಳಿ ಕಾಲ ಕೆಳಗೆ ಅಷ್ಟೇ ಹಾ ಕಾಣಿಸ್ತದೆ ನೀವಿಬ್ರಿಗೆ ಹಾ ಸೂಪರ್ ಲುಕ್ ಮರಿ ಮರಿ ಮಗು ಓಕೆ ನೀಟಾಗಿ ಬನ್ನಿ ಸರ್ ಓಕೆ ಲುಕ್ ಸೂಪರ್ ಓಕೆ ಸೌಂಡ್ ಹಾಕಿದ್ರೆ ಹಂಗೆ ರೀ ಲುಕ್ ನಾನು ಬಂದು ಒಂದು 5 years ಆಯ್ತು ಬ್ಯಾಂಗ್ಳೂರ್ಗೆ. ಬಂದಾಗ ನನಗೆ ಫಸ್ಟು ನಾನು ಸುಬ್ಲಕ್ಷ್ಮಿ ಸಂಸಾರ ಅಂತ ಸೀರಿಯಲ್ ಮಾಡ್ತಾ ಇದ್ದೆ, ನೆಗೆಟಿವ್ ರೋಲು. ಸೊ ಅವಾಗ ನನಗೆ ಕುಮಾರ್ ಅಂತ ಅವರು ಮೈಸೂರು ಕಡೆಯಿಂದ ಕೊರಿಯೋಗ್ರಾಫರ್ ನನಗೆ ಕಾಲ್ ಮಾಡಿದ್ರು, ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಮಾಡಿ ಒಂದು ಸಾಂಗ್ ಇದೆ, ಐಟಮ್ ಸಾಂಗ್ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ನಾನು ನೆಗೆಟಿವ್ ರೋಲ್ಗಂತಲೇ ರೆಡಿ ಆಗಿರೋದು. ಇವಾಗ ನಾನು ವರ್ಕೌಟು 95 kg ಇದ್ದಿದ್ದು ಇವಾಗ 62ಗೆ ಬಂದು, ಸೊ ನೆಗೆಟಿವ್ ರೋಲ್ಗಂತಲೇ ನಾನು ಗುರ್ಸ್ಕೋತಾ ಇರೋದು. ಅವರು ಹೇಳಿದಾಗ ವರ್ಷದಲ್ಲಿ ಯಾವುದೇ ಫಸ್ಟ್ ಬಂದಾಗ ಅದನ್ನು ಒಪ್ಕೋಬೇಕಂತೆ, ಫಸ್ಟ್ ವರ್ಕ್ ಬಂದಾಗ. ಸೊ ಅದನ್ನು ರಿಜೆಕ್ಟ್ ಮಾಡಿಬಿಟ್ರೆ ಮತ್ತೆ ವರ್ಷ ಇಡೀ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಸರಿ ಸರ್ ಆಯಿತು ಮಾಡ್ತೀನಿ, ನನ್ನನ್ನು ನೀವು ಡ್ಯಾನ್ಸ್ ಎಲ್ಲ ನನಗೆ ಕಲಿಸ್ಬೇಕು, ನನಗೆ ಬರಲ್ಲ ಅಂತ. ಸೊ ಮೈಸೂರಿಗೆ ಕರೆದು ಒಂದಿನ ಫುಲ್ಲು ನನಗೆ ಹೇಳ್ಕೊಟ್ರು. ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದು ನಾನು ಚೆನ್ನಾಗಿ ಮಾಡಿದ್ದೀನಿ. ಅವ್ರು ಇವತ್ತಿಲ್ಲ, ಕರೋನಾದಲ್ಲಿ ತೀರ್ಕೊಂಡಿದ್ದಾರೆ. ಇವರೆಲ್ಲರೂ ಯಾರ್ಯಾರೋ ತೀರ್ಕೊಂಡಿದ್ದಾರೆ ಅಂತ ಅಂದರು, ಮೂವಿಯಲ್ಲಿ ಏನೋ ಸಮಥಿಂಗ್ ಇದೆ ಅಂತ. ಸೊ ಐ ಥಿಂಕ್ ನಾನು ಇವಾಗ ಅನ್ಕೋತೀನಿ ಅದರಿಂದನೇ ಆಗಿರ್ಬೋದು ಅಂತ. ಸೊ ನನಗೆ ಕೋರಿಯೋಗ್ರಾಫ್ ಮಾಡಿದವರು ಅವರು. ಸೊ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಒಳ್ಳೆಯ ಸಾಂಗ್, ಅದು ತುಂಬ ಚೆನ್ನಾಗಿದೆ ಸಾಂಗು. ಅದರಲ್ಲಿ ನಾನು ಮಾಡಿದ್ದೀನಿ ಅನ್ನೋದೇ ಒಂದು ಖುಷಿ. ಅದಾದಮೇಲೆ ನಾನು ತುಂಬ ಇವಾಗ ತಮಿಳಲ್ಲಿ ಕೂಡ 2 ಸಿನಿಮಾಗಳನ್ನ ಮಾಡ್ತೀನಿ, ಎಲ್ಲದು ನೆಗೆಟಿವ್ ರೋಲ್ನೇ. ನಾನು ಒಂದು 15 ಸಿನಿಮಾ ಮಾಡಿದ್ದೀನಿ. ಹೇಳ್ಕೊಳಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಹೊಸಬ್ರನ್ನ ಬೆಳೆಸೋದು ತುಂಬ ಕಷ್ಟ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಆಲ್ ಹೊಸಬ್ರೇ ಮಾಡಿದ್ದಾರೆ ಅಂತ ಅನ್ಕೋತೀನಿ.